ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಎಂ.ಆರ್. ನಾಯ್ಕ್. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಕರ್ಸೆಬೈಲಿನವರು. ಶ್ರೀ ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಹೆಮ್ಮಂದಬೈಲ್ ಇದರ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ಖ್ಯಾತ ಪ್ರಸಾದನ ಕಲಾವಿದರು ಸಹ ಹೌದು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ವಿಶ್ವಂಬರ ಟಿವಿ ಹಾಗೂ ತಮಗೆ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಯಕ್ಷಗಾನ ಕಲಾವಿದರು, ಜೊತೆಗೆ ಪ್ರಸಾದನ ಕಲೆಯಲ್ಲಿ ತಮ್ಮನ್ನ ಯಕ್ಷಗಾನ ರಂಗದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ರು. ನಿಮ್ ಮೊದಲಿಗೆ ಈ ಯಕ್ಷಗಾನಕ್ಕೆ ಆಸಕ್ತಿ ಹೇಗೆ ಬೆಳುತ್ತು? ವೇಷ ಹಾಕಬೇಕಂತ ಯಾಕೆ ಅನ್ನಿಸ್ತು? ನಾನು 1661ರಲ್ಲಿ ನನ್ನ ಜನನ ಆಗಿದೆ. ಓಕೆ. ಆಮೇಲೆ 1982ರಲ್ಲಿ ನಾನು ಯಕ್ಷಗಾನಕ್ಕೆ ಪ್ರಾರಂಭ ಮಾಡಿದ್ದು. ಮೂಲತಃ ನಮ್ಮೂರಲ್ಲಿ ನಾಟಕ ನಡೀತಾ ಇತ್ತು. ಅಲ್ಲಿ ಈ ಹಾಸ್ಯ ಪಾತ್ರವನ್ನು ಮಾಡ್ತಾ ಇದ್ದೆ ನಾನು. ಆ ಸಂದರ್ಭದಲ್ಲಿ ಎಂ ಪಿ ಭಟ್ ಹೇಳಿ ನನ್ನ ಗುರುಗಳು, ಅವರು ಕೇಶವ ಭಾಗವತರಿಗೆ ಮತ್ತು ಹೆಮ್ಮನಬೈಲ್ ರಾಮಚಂದ್ರ ಭಾಗವತರಿಗೆ, ಮಾಧವ ಭಟ್ರಿಗೆ, ಒಂದು 4 ಜನ ಮಕ್ಕಳಿಗೆ ಯಕ್ಷಗಾನ ಕಲಿಸ್ತಿದ್ರು. ಅವರು ಧರ್ಮಾಂಗದ ದಿಗ್ವಿಜಯ ಅನ್ನುವಂಥ ಒಂದು ಆಖ್ಯಾನ ಇಟ್ಕೊಂಡಿದ್ರು. ಅದಕ್ಕೊಂದು ವಿಶೇಷವಾಗಿ ಒಂದು ಹಾಸ್ಯ ಪಾತ್ರ ಬೇಕೇ ಬೇಕು ಭರತ್ಗೆ. ಹಾಗಾಗಿ ಅವ್ರು ಎಂತ ಮಾಡಿದ್ರು, ನನಗೆ ಕರೆದು, ಇಲ್ಲ ನೀನು ನಾಟಕದಲ್ಲೆಲ್ಲ ಹಾಸ್ಯ ಮಾಡ್ತೀಯಲ್ಲ, ಬಾ ಯಕ್ಷಗಾನದಲ್ಲೂ ಹಾಸ್ಯ ಮಾಡು ಬಾ ಅಂತ. ಅಲ್ಲಿ ನನ್ನ ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿ ಪ್ರಥಮವಾಗಿ. ಎಷ್ಟು ವರ್ಷ ಯಕ್ಷಗಾನ ಅಂದ್ರೆ ವೇಷ ಎಷ್ಟು ವರ್ಷ ಹಾಕಿದ್ದೆ? ನಾನು 96ವರೆಗೂ ವೇಷ ಮಾಡ್ತಾ ಇದ್ದೆ. 96ವರೆಗೂ ಯಕ್ಷಗಾನ ವೇಷವನ್ನು ಮಾಡ್ತಾ ಬಂದೆ. ಆಮೇಲೆ 96ರಲ್ಲಿ ಅಷ್ಟರೊಳಗೆ ನನ್ನ ಮನಸ್ಸಿಗೆ ಅನಿಸಿತ್ತು, ನಾವು ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಆದಮೇಲೆ ಏನಾಯಿತು ಕೇಳಿದ್ರೆ, ನಾವು ಹೊರಗಡೆಯಿಂದ ಎಲ್ಲ ವೇಷಭೂಷಣ ತಂದ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ವಿ. ವರ್ಷ ಒಂದು 15-20 ಕಾರ್ಯಕ್ರಮ ಮಾಡ್ತಿದ್ವಿ. ಆಮೇಲೆ ಅದು ಬಹಳ ನಮಗೆ ಹಿಂಸೆ ಆಗ್ತಿತ್ತು. ಹಾರ್ಸಿ ಕಟ್ಟದಿಂದ ಹೊತ್ಕೊಂಡು ಹೋಗ್ಬೇಕು, ಅಲ್ಲ ಹಣಜಿಬಲಿಂದ ಹೊತ್ಕೊಂಡು ಹೋಗ್ಬೇಕು, ಇಲ್ಲ ಕುಮಟಾದಿಂದ ತರಬೇಕು, ಹೀಗೆಲ್ಲ ಇತ್ತು ಪರಿಸ್ಥಿತಿ. ಆವಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ನಾವೇ ಯಾಕೆ ತಯಾರು ಮಾಡಬಾರ್ದು? ನಮ್ಮಲ್ಲಿ ಒಂದು ಆ ರೀತಿಯಾದಂಥ ಒಂದು ವಸ್ತು ಇದ್ದರೆ ಬಹಳ ಜನರಿಗೆ ಅನುಕೂಲ ಆಗುತ್ತೆ ಹೇಳುವಂಥ ದೃಷ್ಟಿಯಿಂದ ನಾನು 96ರಲ್ಲಿ ಯಕ್ಷಗಾನ ಪೆಟ್ಟಿಗೆಯನ್ನು ಪ್ರಾರಂಭ ಮಾಡಿದೆ. ಅದನ್ನು ಆವಾಗ ನನಗೆ ಈ ಕೆಲಸ ಏನು ಗೊತ್ತಿರಲಿಲ್ಲ. ಆವಾಗ ಹಾರ್ಸಿಘಟ್ಟ ವಿಶ್ವನಾಥ ಶೆಟ್ಟರ್ ಹತ್ರ ನಾನು ಖರೀದಿ ಮಾಡಿದೆ. ಫಸ್ಟ್ ಖರೀದಿ ಮಾಡಿ ಪೆಟ್ಟಿಗೆಯನ್ನು ಪ್ರಾರಂಭ ಮಾಡಿದೆ. ಆಮೇಲೆ ಅವರು ನನಗೆ ಕೊಡುವಾಗ ಒಂದು ಮಾತು ಹೇಳಿದರು, ಎಂ.ಆರ್. ನಾಯ್ಕರೇ, ನೀವು ಪೆಟ್ಟಿಗೆಯನ್ನು ಮಾಡ್ತಾ ಇದ್ದೀರಿ, ಆದರೆ ಅದಕ್ಕೆ ಸಾಧಕ ಬಾಧಕಗಳು ಭಾಳ ಉಂಟು. ಒಂದು ವಸ್ತು ಕಳೆದು ಹೋದರೆ ಅದನ್ನು ಮಾರನೇ ದಿವಸ ಆ ವಸ್ತು ತಯಾರು ಮಾಡಿ ಒಯ್ಯುವಂಥ ಇದು ಬೇಕು, ಅನಿವಾರ್ಯತೆ ಇದೆ. ಅದು ನಾಳೆ ಬೇಕೇ ಬೇಕು ಅಂದ್ರೆ ತಯಾರು ಮಾಡ್ಕೊಂಡು ಹೋಗ್ಬೇಕು. ಅಂಥದ್ದು ನೀವು ಅಭ್ಯಾಸ ಮಾಡಿ ಕಲ್ತ್ಕೊಂಡು ಅದನ್ನ ಮುಂದುವರಿಸ್ಬೇಕು ಅಂತ ಒಂದು ಮಾತನ್ನು ಹೇಳೇ ಪೆಟ್ಟಿಗೆ ಕೊಟ್ಟಿದ್ರು. ಆಮೇಲೆ ಹೌದು, ಅದನ್ನು ತಯಾರು ಮಾಡಬೇಕು ಅಂದರೆ ಅವರು ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರು. ಪಾಪ ಅವ್ರಿಗೆ ಬಿಡು ಇರ್ತಿರಲಿಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ನನಗೆ ಆಗಾಗ ಹೋದಾಗ ಅದರ ಮಾಹಿತಿಯನ್ನು ಹೇಳ್ಕೊಟ್ರು. ತದನಂತರ ನಾನು ಕೋಳಿಗಾರ ಡಿ.ಜಿ. ಭಟ್ ಅಂತ ಅವರ ಪರಿಚಯ ಆಯಿತು. ಅವರು ಪೆಟ್ಟಿಗೆ ನಡೆಸ್ತಾ ಇದ್ರು. ಅವರು ನನಗೆ ಹಿಂಗಾಗಿದೆ ನಂದು ಪರಿಸ್ಥಿತಿ, ನನಗೆ ಪೆಟ್ಟಿಗೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಏನು ಬೇಕು ಮಾಡ್ಕೊಳ್ಳಿಕ್ಕೆ ಇನ್ನೂ ಗೊತ್ತಿಲ್ಲ ಅಂದಾಗ, ನಮ್ಮ ಮನೆಗೆ ಬಾ, ನೀನು ನನಗೂ ನಿನಗೆ ಸಹಕಾರ ಆಗುತ್ತೆ, ಬಾ ನಿನಗೂ ಕಲ್ತಂಗೆ ಆಗುತ್ತೆ ಹೇಳಿ ಅವ್ರು ನನಗೆ ಯಕ್ಷಗಾನ ವೇಷಭೂಷಣ ಮಾಡುವುದನ್ನು ಕಲಿಸ್ಕೊಟ್ರು. ಈಗ ಸಾಮಾನ್ಯವಾಗಿ ಒಂದು ಯಕ್ಷಗಾನದಲ್ಲಿ, ಜನರಲ್ ಆಗಿ ಒಂದು ಯಕ್ಷಗಾನದಲ್ಲಿ ಎಷ್ಟು ವೇಷಗಳು ಇರ್ತವೆ? ಈಗ ಈ ವೃತ್ತಿ ಕಲಾವಿದರಾದರೆ ಹೆಚ್ಚಿಗೆ ಬೇಡ ಆಗುತ್ತೆ ವೇಷಗಳು. ವೃತ್ತಿ ಕಲಾವಿದರಾದರೆ ಸಾಮಾನ್ಯವಾಗಿ ಒಂದು 8ರಿಂದ 10 ಜನರು ಒಂದು ಪ್ರಸಂಗ ಮಾಡಿ ಮುಗಿಸ್ಬೋದು. ಅದು 5 ಜನ 6 ಜನ ಪ್ರಸಂಗವೂ ಇದ್ದಾವೆ. ಈಗ ಜಾಂಬೋತಿ ಕಲ್ಯಾಣ ಒಂದು 4-5-6 ವೇಷಕ್ಕೆ ಮುಗಿಯುತ್ತೆ. ಭಸ್ಮಾಸುರ, ದಕ್ಷ ಯಜ್ಞ, ಇದೆಲ್ಲ ಹೆಚ್ಚಿಗೆ ವೇಷಗಳು ಬೇಡ. ಇನ್ನು ದೊಡ್ಡ ದೊಡ್ಡ ಪ್ರಸಂಗಕ್ಕೆ ಹೆಚ್ಚಿಗೆ ವೇಷಗಳು ಬೇಕು. ಆದರೆ ಈಗಿನ ತಲೆಮಾರಿನಲ್ಲಿ, ಈಗ ನಾವು ನಡೆಸ್ತಾ ಇರೋದ್ರಲ್ಲಿ, ಈ ಸ್ಕೂಲ್ಗಳಲ್ಲಿ ಯಕ್ಷಗಾನ ಮಾಡ್ತಾರೆ. ಒಂದು ಯಕ್ಷಗಾನ ಹಾಡಿಗೆ ಡ್ಯಾನ್ಸ್ ಮಾಡಬೇಕು ಅಂದರೆ ಈಗ ಏನಾಗುತ್ತೆ ಕೇಳಿದ್ರೆ, ಅವ್ರದ್ದು ವಾರ್ಷಿಕೋತ್ಸವ ಕಾರ್ಯಕ್ರಮ ದೊಡ್ಡ ಸ್ಟೇಜ್ ಹಾಕಿರ್ತಾರೆ. ಸ್ಟೇಜ್ ತುಂಬಾ ಮಕ್ಕಳು ಸ್ಕೂಲಲ್ಲಿ ಜಾಸ್ತಿ, ಮಕ್ಕಳು ಯಾರೋ ಇದಾರೆ ಹೇಳಾದ್ರೆ ಅವರಿಗೊಂದು ವೇಷ ಕೊಡಬೇಕು. ಆಮೇಲೆ ಆ ಮಕ್ಕಳಿಗೂ ಬಹಳ ಆಸಕ್ತಿ ಇರುತ್ತೆ, ನಾವೊಂದು ಯಕ್ಷಗಾನ ವೇಷ ಮಾಡ್ಬೇಕು, ಪಾಲಕರಿಗೂ ಕೂಡ. ಹಂಗಾಗಿ ಏನಾಗುತ್ತೆ ಕೇಳಿದ್ರೆ, ಈಗ 40-50 ವೇಷಗಳು ಆಗ ಸ್ಟೇಜ್ನಲ್ಲಿ ಬರ್ತಾರೆ. ಅದಕ್ಕೆ ನಾವು ವೇಷಭೂಷಣವನ್ನು ಕೊಡಬೇಕು, ಒಲಿಸ್ಕೊಡ್ಬೇಕು. ಈಗ ನಾನೊಂದು 50 ವೇಷ ಇದ್ರೆ 40-50 ವೇಷ ಮಕ್ಕಳದಿದ್ರೆ ನಾನು ಬಿಡ್ತಾ ಇದ್ದೀನಿ ಈಗ.
ಭಾಳ ಸ್ಕೂಲ್ಗಳಲ್ಲಿ ಅಂತ ಒಂದು ಇದೊಂದು ಆಗ್ತಾ ಇದ್ದಾವೆ. ಈಗ ಈಗ ಇನ್ನು ಯಕ್ಷಗಾನ ಮಾಡ್ಬೇಕಿದ್ರೆ ಈ ತೆಂಕು ಮತ್ತು ಬಡಗು ಈ ತರ ಒಂದು 2 ಶೈಲಿ ಇದೆಯಲ್ಲ. ಈಗ ನಿಮ್ಮ ಸಾಮಾನ್ಯವಾಗಿ ನಿಮ್ಮ ಹತ್ರ ವೇಷಭೂಷಣ ಯಾವ್ದು ತೆಂಕಿಂದ ಅಷ್ಟೇ ಇದೆಯಾ ಅಥವಾ ಬಡಗಿಂದು ಮಾತ್ರ ಇದೆ. ತೆಂಕಿಂದು ಇದೆ, ಒಂದ್ 2-3 ವೇಷಗಳು ಬೇಕಾಗ್ತವೆ. ಯಾಕಂದ್ರೆ ಈಗಿನ ಈ ದೇವಿ ಮಹಾತ್ಮೆ ಅದಕ್ಕೆ ಕೆಲವೊಂದು 2-3 ವೇಷಗಳು ತೆಂಕಿಂದೇ ಬೇಕಾಗುತ್ತೆ. ಬಡಗಿಂದು ಯಾರು ಅಷ್ಟು ಇಷ್ಟಪಡಲ್ಲ, ಹಂಗೆ ತೆಂಕಿನ ವೇಷಗಳು ಬೇಕಾಗುತ್ತೆ. ಅದೊಂದು 3-4 ಇದೆ ನನ್ನ ಹತ್ರ. ಉಳಿದಂತೆ ಎಲ್ಲ ಬಡಗಿಂದೇ, ನನ್ ಮೂಲತಃ ಬಡಗಿಂದೇ. ಈಗ ವೇಷಭೂಷಣದಲ್ಲಿ ತೆಂಕಿಗೆ ಬಡಗಿಗೆ ಯಾವ ರೀತಿ ವ್ಯತ್ಯಾಸ, ಏನು ವ್ಯತ್ಯಾಸ? ತೆಂಕಿಗೆ ಬಡಗಿಗೆ ಬಹಳ ವ್ಯತ್ಯಾಸ ಉಂಟು. ತೆಂಕಿನವರಿಗೆ ವೇಷಭೂಷಣಕ್ಕೆ ವಿಶೇಷವಾಗಿ ಬಟ್ಟೆಗಳಿಂದಲೇ ಅಲಂಕಾರ ಮಾಡಿರ್ತಾರೆ. ನಮ್ಮದು ಮರದ ಪೀಸ್ನಿಂದಲೇ ಅದಕ್ಕೆ ಬ್ಯಾಗಡೆ ಅಂಟಿಸಿ ಅದಕ್ಕೆ ನಾವು ಅಲಂಕಾರ ಮಾಡಿರ್ತೀವಿ. ಮತ್ತೆ ಅದು ಏನಾಗಿದೆ ಕೇಳಿದ್ರೆ ಆಕಾರದಲ್ಲಿ ಜನರಿಗೆ ನೋಡ್ಲಿಕ್ಕೆ ಬಹಳ ಅಟ್ರಾಕ್ಷನ್ ಇದ್ರು ಸಹಿತ ಮೂಲ ಇದು ಕಟ್ಕೊಳ್ಲಿಕ್ಕೆ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಬಹಳ ಹಿಂಸೆ ಆಗುತ್ತೆ. ಅದು ತೆಂಕಿನ ಅವ್ರಿಗೆ ಸುಲಭ. ಈಗ ಅವ್ರ ತೆಂಕಿನವ್ರಿಗೆ ಅದು ರೂಢಿ ಸುಲಭ. ಮತ್ತೆ ಅವ್ರ ಕಿರೀಟಗಳಲ್ಲಿ ಬಹಳ ವೇಟ್ ಇರ್ತಾರೆ. ನಮ್ಮಲ್ಲಿ ಕಿರೀಟ ಅಷ್ಟು ವೇಟ್ ಇರೋದಿಲ್ಲ. ಆಮೇಲೆ ಕಟ್ಕೊಳ್ಳಿಕ್ಕೂ ಸುಲಭ ಉಂಟು. ಮೊದಲೇ ನಮ್ಮಲ್ಲಿ ಇತ್ತು, ಈ ಬಡಗಿನಲ್ಲಿ ಮೊದಲೇ ಏನು ಬಟ್ಟೆನೆ ಸುತ್ತಿ ಪಗಡೆ ಮಾಡಿ ಅದಕ್ಕೆ ಮತ್ ಮೇಲ್ ಬಟ್ಟೆ ಹಾಕಿ ಗೋಟು ಜರಿ ಹಾಕಿ ಅದು ಭಾರಿ ಕೆಲಸ ಇತ್ತು ಬಿಡಿ. ಅದು ಒಂದು ವೇಷ ಮಾಡ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ ಬರೀ ಕಿರಿಯ ಮ್ಯಾಲಿನ ಭಾಗ ಅಂದ್ರೆ ನಾವು ಅದಕ್ಕೆ ಕ್ಯಾದ್ಗೆ ಮುಂದ್ಲಿ ಅಂತೀವಿ, ಅದನ್ನ ಮಾಡ್ಲಿಕ್ಕೆ ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತದೆ. ಇವತ್ತು ಈ ಥರ್ಮಾಕೋಲ್ದು ಏನು ಬಂದ್ಮೇಲೆ ಬಹಳ ಸುಲಭ ಆಗಿದೆ ಕಲಾವಿದರಿಗೆ. ಭಾಳ ಬೇಗ ವೇಷ ಮಾಡ್ಬೇಕು. ಈಗ ನಾವು 40 ವೇಷ ಮಾಡಿ ಸ್ಕೂಲಲ್ಲಿ ಬಿಡಬೇಕು ಅಂದರೆ ನಾವು 6-7 ಮಂದಿ ಹೋಗ್ತೀವಿ. 6-7 ಮಂದಿ ಹೋದ್ರು ನಾವು 3 ಗಂಟೆ 3 ತಾಸು ಕೆಲಸ ವರ್ಕ್ ಮಾಡಿಬಿಟ್ರೆ ನಾವು ಒಟ್ಟು ರೆಡಿ ಮಾಡಿ ಬಿಟ್ಬಿಡ್ತೀವಿ. ಹಂಗಿದೆ. ಹಂಗಾಗಿ ಭಾಳ ಸುಲಭ ಇಲ್ಲ. ಮತ್ತು ಅದನ್ನು ನಾನೇ ಇದು ಮಾಡೋದ್ರಿಂದ ಅನುಕೂಲ ಆಗಿದೆ. ಈಗ ನಿಮ್ಮ ದೃಷ್ಟಿಯಲ್ಲಿ ಒಂದು ಯಕ್ಷಗಾನಕ್ಕೆ ವೇದಿಕೆ ಮೇಲಿನ ಪ್ರದರ್ಶನ ಏನಿರುತ್ತೆ ಜನರಿಗೆ ಕಾಣುವಂಥದ್ದು, ಅಂದರೆ ವ್ಯಕ್ತಿ ಆಧಾರಿತವಾಗಿ ಅವರ ಒಂದು ಕುಣಿತ ಇರ್ಬೋದು ಅಥವಾ ಅವರ ಒಂದು ವಿಷಯ ಪ್ರಸ್ತುತ ಮಾಡುವಂಥ ಶೈಲಿ ಇರ್ಬೋದು, ಅದು ಒಂದು ಭಾಗ. ಅದ್ರ ಜೊತೆಗೆ ಯಾರು ಅಲ್ಲಿ ವೇದಿಕೆ ಮೇಲೆ ಬಂದಿರತಕ್ಕಂಥ ಆ ಒಂದು ವೇಷಧಾರಿ ಯಾರು ಹೇಳುವಂಥದ್ದು, ಆ ಒಂದು ಏನು ನೀವು ಬಣ್ಣ ಹಾಕಿರ್ತೀರಿ, ಆ ಒಂದು ಪ್ರಸಾದನ ಕಲೆಯಿಂದ ಅವ್ರನ್ನ ಕಳಿಸ್ಕೊಟ್ಟಿರ್ತೀರಿ, ಅದು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ಒಂದು ಯಕ್ಷಗಾನ ಒಂದು ಪೂರ್ಣ ಆಗ್ಬೇಕಾದ್ರೆ ಈ ಒಂದು ಬಣ್ಣಗಾರಿಕೆ ಅಥವಾ ಪ್ರಸಾದನ ಕಲೆ ಎಷ್ಟು ಪಾತ್ರ ವಹಿಸುತ್ತೆ? ವಿಶೇಷವಾದಂಥ ಒಂದು ಪಾತ್ರವನ್ನ ಈ ಬಣ್ಣಗಾರಿಕೆ ಮತ್ತು ವೇಷಭೂಷಣ ವಹಿಸ್ಕೊಳ್ಳುತ್ತೆ. ಈಗ ಯಾವುದೇ ಕಲಾವಿದ ರಂಗಸ್ಥಳದಲ್ಲಿ ಹೋಗಿ ಅತ್ಯುತ್ತಮ ಪ್ರದರ್ಶನ ನೀಡಿದಾನೆ ಅಂದ್ರೆ ಅದಕ್ಕೆ 50% ವೇಷಭೂಷಣ ಮತ್ತು ಬಣ್ಣಗಾರಿಕೆನೇ ಇರುತ್ತೆ. ಹೌದು. ಈ ಬಣ್ಣಗಾರಿಕೆಯಲ್ಲಿ ಈಗ ನೋಡಿ, ರಾವಣನ ನಾಮಗಳು ಬೇರೆ, ರಾವಣನಿಗೆ ಅಡ್ನಾಮ ಹಾಕ್ತಾರೆ. ಅದೇ ವಿಷ್ಣು ನಾಮ, ಈ ರಾಮ ಇವರಿಗೆ ಉದ್ದನಾಮ ಹಾಕ್ತಾರೆ. ಈ ರೌದ್ರ ಇದ್ದಾಗ ನಾವು ಅಡ್ನಾಮ ಹಾಕಿ ಆ ವೇಷಗಳನ್ನೇ ರಾವಣ ಅಂತ ಗೊತ್ತಾಗಬೇಕು ಅಂತ ಅದೇ ರೀತಿ ತಯಾರು ಮಾಡಿ ಬಣ್ಣಗಾರಿಕೆಯನ್ನು ಮಾಡಿ ಅದು ಅದೇ ರೀತಿ ವೇಷವನ್ನು ಮಾಡಿ ಕಳಿಸ್ಕೊಟ್ಟಾಗ ಮಾತ್ರ ಅದು ರಾವಣ ಅಂತ ಆಗುತ್ತೆ. ಅದು ರಾಮನಿಗೆ ಅದನ್ನ ಮಾಡ್ಲಿಕ್ಕೆ ಬರಲ್ಲ. ರಾಮ ಆದಾಗ ಆ ಸೌಮ್ಯವಾಗಿರ್ಬೇಕಲ್ಲ, ಅದೇ ರೀತಿ ರಾಮನ ಪಾತ್ರವನ್ನು ಮಾಡ್ಬೇಕು. ಆವಾಗ ಮಾತ್ರ ಇಲ್ಲಿ ರಂಗಸ್ಥಳದ ಮೇಲೆ ಹೋದಾಗ ಇವ ರಾವಣ ಪ್ರವೇಶ ಆಯ್ತು, ಈಗ ಇವನೇ ರಾವಣ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಆ ಒಂದು ವೇಷಭೂಷಣದಿಂದಲೇ ಆ ಪಾತ್ರವನ್ನು ಪರಿಚಯಿಸುವುದು ಅದು ಮೇನು. ಈಗ ರಂಗಸ್ಥಳ ಪ್ರವೇಶ ಆದ ಇವನೇ ಅಂತ ಪರಿಚಯ ಆಗ್ಬೇಕು ಅಂತಂದ್ರೆ ಪ್ರೇಕ್ಷಕರಿಗೆ ಏನು ಪ್ರವೇಶ ಆದಾಗ ಗೊತ್ತಾಗೋದಿಲ್ಲ. ಅವ್ನ ಪೀಠ ಕೇಳ್ದಾಗ ಗೊತ್ತಾಗುತ್ತೆ ಇವ್ ರಾವಣ ಅಂತ. ಆದ್ರೆ ಕೆಲವು ಜನರಿಗೆ ಹಂಗಲ್ಲ, ಅವ್ನ ವೇಷ ನೋಡಿದವರು ಈಗ ಪ್ರೇಕ್ಷಕರು ಹೇಳ್ತಾರೆ ರಾವಣನ ಪ್ರವೇಶ ಆಯ್ತು ಅಥವಾ ಭೀಮನ್ ಪ್ರವೇಶ ಆಯ್ತು. ಹೀಗೆ ಈಗ ರಕ್ಕಸರ ಬಂದ್ರೋಳಾದ್ರೆ ಅವರೊಂದು ಆಕಾರ ಇರ್ಬೋದು, ವೇಷಭೂಷಣ ಇರ್ಬೋದು, ಅದು ಅವರನ್ನು ಗುರುತು ಮಾಡುತ್ತೆ. ಈಗ ಯಾವ್ದೋ ಒಂದು ಸಮಯದಲ್ಲಿ ಈಗ ನಿಮ್ಗೆ ಅನುಭವಕ್ಕೆ ಬಂದಿದೆಯಲ್ಲೋ ಆಗಿದೆಯಲ್ಲೋ ಗೊತ್ತಿಲ್ಲ, ಈಗ ಎಲ್ಲೋ ಒಂದು ಯಕ್ಷಗಾನಕ್ಕೆ ಹೋಗಿರ್ತೀರಿ, ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ತಯಾರಿಯಿಂದ ಹೋಗಿರ್ತೀರಿ. ಆದ್ರೆ ಈಗ ಅದೊಂದು ಶಿವನಿ ಸಂಬಂಧಪಟ್ಟಂಗೆ, ಶಿವನಿ ಪ್ರಮುಖವಾಗಿ ತ್ರಿಶೂಲ ಅತ್ಯವಶ್ಯಕ. ಆದ್ರೆ ಅದನ್ನ ಬಿಟ್ಟು ಹೋಗಿರ್ತಕ್ಕಂಥ ಸಂಬಂಧ ಅಥವಾ ಹನುಮಂತನ ಒಂದು ಪಾತ್ರದಲ್ಲಿ ಬಾಲ ಬಿಟ್ಟು ಹೋಗಿದ್ದು, ಆ ರೀತಿ ಘಟನೆಗಳು ಯಾವ್ದಾದ್ರು ಆಗಿದ್ಯಾ? ಅದನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ದು? ಇದು ಭಾರಿ ಟೈಮ್ ಆಗಿದ್ದು ನನಗೆ. ಇದನ್ನ ಭಾಳ ಟೈಮ್ ಅನುಭವಿಸಿದ್ದೀನಿ ನಾನು. ಈಗ ಏನಾಗುತ್ತೆ ಕೇಳಿದ್ರೆ,
ನಾವು ಒಂದು ಗಡಬಡಿಯಲ್ಲಿ ನಿದ್ರೆ ಬಿಟ್ಟಿರ್ತೀವಿ, ಮನೆಯಲ್ಲಿ ಮತ್ತೆ ಅದು ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತೆ ಗಡಬಡಿಯಲ್ಲಿ ತುಂಬ್ಕೊಂಡು ಹೋಗೋ ಸಂದರ್ಭದಲ್ಲಿ ಭಾಳ ಈ ಆಯುಧಗಳನ್ನೆಲ್ಲ ಬಿಟ್ಟು ಹೋಗೋದು ಸಾಮಾನ್ಯ. ಹಾಗಾಗಿ ನಾವು ಮೊದಲೇ ವಿಚಾರ ಮಾಡ್ತೀವಿ, ಎಲ್ಲಿ ಏನಾದರೂ ಬಿಟ್ಟು ಹೋದ್ರೆ ಅದಕ್ಕೆ ಏನು ಮಾಡ್ಕೋಬೇಕು ಹೇಳೋದು ಮೊದಲೇ ನಮ್ಮ ತಯಾರಿ ಇರುತ್ತೆ. ಯಾಕೆ ಕೇಳಿದರೆ, ಈಗ ಒಂದು ತ್ರಿಶೂಲ ಬಿಟ್ಟು ಹೋದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಹತ್ರ ಬಾಣ ಬಿಲ್ ಇರುತ್ತೆ, ಬಿಲ್ ಬಿಟ್ಟಿರಲ್ಲ, ನಾವು ಗಾಡಿಯಿಂದಲೇ ಇಳಿಸಲ್ಲ, ಬಿಲ್ಲು ಬಾಣ ಎಲ್ಲ ಗಾಡಿಯಲ್ಲಿ ಇರುತ್ತೆ. ಆದರೆ ಈಶ್ವರನ ಪಾತ್ರ ಇದ್ದವಾಗ ಮಾತ್ರ ನಾವು ತ್ರಿಶೂಲ ಹಾಕೊಂಡು ಹೋಗ್ತೀವಿ, ಅದು ಮಾಮೂಲಿಯಾಗಿರೋದಿಲ್ಲ. ಆವಾಗ ಬಿಟ್ಟು ಹೋದ ಸಂದರ್ಭದಲ್ಲಿ ಅಲ್ಲಿ ಇವತ್ತು ಈಶ್ವರ ಇತ್ತಲ್ಲ, ಇವತ್ತು ನಾವು ತ್ರಿಶೂಲ ಬಿಟ್ಟು ಬಂದ್ಬಿಟ್ವಿ, ನಾವು ಚಿಂತೆ ಮಾಡ್ಕೊಳ್ಳೋದಿಲ್ಲ. ನಮ್ಗೊಂದು ರಟ್ಟು ಇದ್ರೆ ಸಾಕು, ತ್ರಿಶೂಲದ ಆಕಾರವನ್ನು ಕಟ್ ಮಾಡಿ ಅದಕ್ಕೆ ಪೇಂಟ್ ಮಾಡಿ, ನಮ್ಮ ಹತ್ರ ಪೇಂಟ್ ಅಂತ ಇರುತ್ತೆ, ಅದೇ ಪೇಂಟ್ ಮಾಡಿ ಆ ಬಿಲ್ಲಿಗೆ ಅದನ್ನ ಕಟ್ಟಿ ತಾತ್ಕಾಲಿಕವಾಗಿ ಒಂದು ತ್ರಿಶೂಲ ಮಾಡಿ ಕಳಿಸ್ತೀವಿ. ಹಾಗಾಗಿ ಅದು ಅಷ್ಟು ತಯಾರಿ ಇರ್ಬೇಕು ನಾವು. ಅದು ಅನುಭವನೇ ನಿಮ್ಗೆ. ಹನುಮಂತನ ಬಾಲಕ್ಕಾದ್ರೆ ಈಗ ಅದು ಭಾಳ ಟೈಮ್ ಆಗಿದೆ ನಮಗೆ. ಹನುಮಂತನ ಬಾಲ ಬಿಟ್ಟು ಹೋಗ್ಬಿಟ್ರೆ ನಾವು ಎಲ್ಲಿ ಆ ಕಾರ್ಯಕ್ರಮ ಅಲ್ಲಿ ಹೋದಾಗ ಬಾಲ ಇಲ್ಲಿ ಇವತ್ತು ಏನು ಮಾಡೋದು ಅಂತ ಹೇಳಿದರೆ, ಮೊದಲೇ ನಾವು ಹುಡುಕ್ಬೇಕಾಗಿದ್ದು ಒಂದು ತಂತಿ, ಒಂದು ಕಬ್ಬಿಣದ ತಂತಿ ಒಂದು ಸಿಕ್ತು ಅಂದ್ರೆ ನಾವು ಬಾಲ ರೆಡಿ ತಯಾರು ಮಾಡ್ಬಿಡ್ತೀವಿ. ಅದಕ್ಕೆ ಬಟ್ಟೆಯನ್ನು ಸುತ್ತಿ ಮುಂದ್ಗಡೆ ನಮ್ದು ಚೌರಿ ಇರುತ್ತೆ, ಅದು ಯಾವ್ದಾರು ಒಂದು ಹೈಕ್ ಕಟ್ಟಿ ಬಾಲದ ಗಂಡೆ ಮಾಡಿ ಆ ಬಾಲನ್ನ ರೆಡಿ ಮಾಡಿ ಭಾಳ ಟೈಮ್ ಬಳಸಿದೀವಿ ನಾವು. ಅನಿವಾರ್ಯ, ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಈ ಯಕ್ಷಗಾನದ ಇದರಲ್ಲಿ ಇಂಥವು ಭಾಳ ಸಾಕಷ್ಟು ಆಗಿರ್ತವೆ. ಎಲ್ಲವನ್ನೂ ತಯಾರಿ ಮಾಡ್ಕೊಂಡು ಮಾಡಿ ತಗೊಂಡು ಹೋಗ್ತೀವಿ ಅಂದ್ರೆ ಆಗುದು, ಎಲ್ಲ ಟೈಮು ಆಗುದಿಲ್ಲ, ಒಂದೊಂದು ಟೈಮ್. ಈಗ ವೇಷಭೂಷಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೀವು ಅಂದ್ರೆ ಒಂದು ಕಲಾ ಸೇವೆ ಮಾಡ್ತಿರೋದು, ಸೇವೆ ಅಂತ ಮಾಡ್ತಿರೋದು ಒಂದು ಭಾಗ, ಆದ್ರೆ ಸೇವೆ ಅಂತಾನೆ ಮಾಡಿದ್ರೆ ಜೀವನ ನಡೆಯೋದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ನಿರ್ವಹಣೆ ಅಂದ್ರೆ ಅದರ ವೇಷಭೂಷಣ ನಿರ್ವಹಣೆ ಆರ್ಥಿಕವಾಗಿ ಹೇಗ್ ಮಾಡ್ತಾ ಇದ್ರೆ ಅದು ಅನುಕೂಲ ಆಗತ್ತಾ? ಈಗ ಏನಾಗಿದೆ ಕೇಳಿದ್ರೆ, ಹೆಚ್ಚಿನದಾಗಿ ಎಲ್ಲರೂ ಇದನ್ನ ಸ್ವಲ್ಪ ಬಿಸ್ನೆಸ್ ಆಗಿ ಇದು ಮಾಡಿದ್ದಾರೆ. ನಾನು ಇಲ್ಲಿವರೆಗೆ ನಾನು ಯಾವುದೇ ಕಾರಣಕ್ಕೂ ಇದು ನನಗೆ ಇದರಿಂದ ಹಣ ಮಾಡಬೇಕು, ಹಣ ಗಳಿಸಿ ಇದು ಮಾಡಬೇಕು ಅನ್ನೋ ಆಸೆ ಪಡಲಿಲ್ಲ. ನನಗೆ ಏನು ಕೇಳಿದರೆ, ಹೆಚ್ಚು ಕಾರ್ಯಕ್ರಮ ನೀಡುವುದ್ರ ಜೊತೆಗೆ ಕಾರ್ಯಕ್ರಮ ಮಾಡುವವರಿಗೆ ಸ್ವಲ್ಪ ಅನುಕೂಲ ಆಗಬೇಕು. ಅಂದರೆ ನಾವು ಅವ್ರಿಗೆ ಹಿಂಸೆ ಕೊಟ್ಟರೆ ಮುಂದಿನ ಕಾರ್ಯಕ್ರಮ ಬೇಡ ಬಿಡೋ, ಈ ರೀತಿ ಎಲ್ಲ ಉಂಟು, ಅಷ್ಟೆಲ್ಲ ಮಾಡಿ ಆ ಭಾವನೆ ಅವ್ರಿಗೆ ಬರಬಾರ್ದು. ಕಾರ್ಯಕ್ರಮವನ್ನು ಅವ್ರು ಹೆಚ್ಚಿಗೆ ಮಾಡಬೇಕು, ಅವ್ರಿಗೆ ಇದಿರಬೇಕು, ಏನು ಅಡ್ಡಿಲ್ಲ, ಕಾರ್ಯಕ್ರಮ ಮಾಡ್ಬೋದು, ನಮಗೆ ಈ ವಸ್ತು ಈ ರೀತಿಯಲ್ಲಿ ಸಿಗುತ್ತೆ ನಮಗೆ ಅಂತ. ಈಗ ಹಂಗೆ ಮಾಡಿಬಿಟ್ರೆ ಮಾಡೋರಿಗೆ ಮನಸ್ಸೇ ಬರೋದಿಲ್ಲ, ಬೇಡ ಭಾಳ ಹಿಂಸೆ ಆಗುತ್ತೆ, ಅವೆಲ್ಲ ಬೇಡ, ದುಡ್ಡು ಕೊಟ್ಟು ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಕೂಲ್ಗಳಿಗೆ ನಾನು ಡ್ರೆಸ್ ಕೊಡ್ತೀನಿ, ಭಾಳ ಸ್ಕೂಲ್ಗೆ 40 ಮಕ್ಕಳು ಇರಲಿ, 10 ಇರಲಿ, 20 ಇರಲಿ, 50 ಇರಲಿ, ನಾನು ಅವರಿಗೆ ಹೇಳ್ಬಿಡ್ತೀನಿ, ನನಗೆ ಹೊರೆಯಾಗದ ರೀತಿಯಲ್ಲಿ ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ, ನೀವು ತಿಳಿದುಕೊಳ್ಳಿ. ನಾನು ಎಂದೂ ನಿಮ್ಮ ಕವರನ್ನು ಕಿಸೆಯಿಂದ ತೆಗೆದು ನೋಡೋ ಮನುಷ್ಯ ಅಲ್ಲ. ನೀವು ಕೊಟ್ಟಿದ್ದೇ ಪ್ರಸಾದವನ್ನು ಸ್ವೀಕಾರ ಮಾಡಿ, ನೀವು ಕೊಡುವಾಗ ವಿಚಾರ ಮಾಡಿ ಕೊಡ್ತೀನಿ, ಇಷ್ಟೇ. ನಾನೆಲ್ಲೂ ಕಂಡೀಷನ್ ಮಾಡಲಿಲ್ಲ ಇಲ್ಲಿವರೆಗೆ. ಕಂಡೀಷನ್ ಇಷ್ಟೇ ಕೊಡಬೇಕು, ಹಂಗಿದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿಲ್ಲ. ಕೊಡಿ, ನನಗೆ ಹೊರೆ ಆಗದ ಏನು ಇದಾಗದ ರೀತಿಯಲ್ಲಿ ಕೊಡಿ ಅಂತೀನಿ. ಎಲ್ಲರೂ ಪ್ರಾಮಾಣಿಕ, ಪಾಪ ನನಗೆ ಭಾಳ ಚೆನ್ನಾಗಿ ನೋಡ್ಕೊಂಡು. ನಾನು ಎಲ್ಲಿ ನನ್ನ ಪ್ರಸಾದನ ಹೋಗಿದೆ, ನಾನು ಯಾರ ಜೊತೆ ಸಂಪರ್ಕ, ಯಾರೂ ಬೇಕಾದ್ರೆ ಕೇಳಿ ನೀವು, ಯಾರು ಹಣಕ್ಕಾಗಿ ಅಷ್ಟೆಲ್ಲ ಇದು ಮಾಡ್ಕೊಂಡು ಬೆನ್ನು ಹತ್ಕೊಂಡು ಹೋಗೋನಲ್ಲ, ಒಳ್ಳೆ ಪ್ರಾಮಾಣಿಕವಾಗಿ ಸೇವೆ ಅಂತ ಮಾಡ್ತಾನೆ ಅಂತಲೇ ಹೇಳ್ತಾರೆ. ನಂದು ಜೀವನ ನಡಿಬೇಕಲ್ಲ. ಹೌದು. ಈಗ ಒಂದು ಬಡ ಕುಟುಂಬದಿಂದಲೇ ಬಂದವನು. ಈಗ ಇದ್ರ ಜೊತೆಗೆ ನಿಮ್ಮದೇ ಆದಂತ ಒಂದು ಸ್ವಂತ ಸಂಚಾರಿ ರಂಗಸ್ಥಳವನ್ನು ನೀವು ನಿರ್ಮಾಣ ಮಾಡಿದಿರಿ ಅಂತ ಕೇಳಿ, ಆ ಒಂದು ಕಲ್ಪನೆ ಹೇಗೆ ಬಂತು? ಕಲ್ಪನೆ ಅಂದ್ರೆ, ನಮ್ಮಲ್ಲಿ 4 ಕಂಬ ನಿಲ್ಸ್ಕೊಂಡು ಅದಕ್ಕೆ ಅಲಂಕಾರ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ವಿ. ರಂಗಸ್ಥಳ ಅದನ್ನೇ ಮಾಡ್ಕೊಂಡು ಮಾಡ್ತಿದ್ವಿ ನೆಲಕ್ಕೆ. ಅದು ಬಹಳ ಕಲಾವಿದರು ಏನಂದ್ರೆ ನನಗೆ ಕೇಳಿ, ಅಮ್ಮರು ಹೀಗೆ ಈ ನೆಲದ ಮೇಲೆ ಇದು ಕೊನೆಯೋ ಕಾಲ ಹೋಯಿತು, ಸ್ವಲ್ಪ ಸುಧಾರಣೆ ಆಗಿದೆ, ನೀನೊಂದು ರಂಗಸ್ಥಳ ಮಾಡಿದ್ರೆ ಭಾಳ ಚೆನ್ನಾಗಿರ್ತಿತ್ತು, ನಿಮ್ಮದು ಮತ್ತು ಮೇಳದ ಒಂದು ಹೆಸರಿದೆಯಲ್ಲ, ಬೋರ್ಡ್ ಇದೆಯಲ್ಲ, ಅದಕ್ಕೂ ಅನುಕೂಲ ಆಗ್ತಿತ್ತು, ದಯಮಾಡಿ ನೀನು ಒಂದು ರಂಗಸ್ಥಳ ಮಾಡು ಅಂತ ಹೇಳಿ ಭಾಳ ಹಿರಿಯ ಕಲಾವಿದರೆಲ್ಲ ಸೇರಿಬಿಟ್ಟು. ಆವಾಗ ನಾನು ಹೌದು ಮಾಡಬೇಕು, ಆದರೆ ಹೆಂಗೆ ಮಾಡಬೇಕು, ಅದರ ಆಯಾ ಆಕಾರ ಎಲ್ಲ ಹೆಂಗಿರಬೇಕು ಅಂತ ಇದು ಮಾಡಿದಾಗ
ನನಗೆ ಮಾರನಕಟ್ಟೆ ಮೇಳದಲ್ಲಿ ಒಬ್ಬರು ನಮ್ಮ ಕಡೆಯವರು ಕಲಾವಿದ ಭಾಗವತರು ಇದ್ದಾರೆ. ಅವರು ಕೇಳಿದಾಗ, ಇಲ್ಲ ನೀವು ಬರ್ರಿ, ಆಟ ನಡೆಯುವ ಟೈಮ್ ಮುಗಿಯೋ ಹೊತ್ತಿಗೆ ಬರ್ರಿ ನೀವು, ಆಮೇಲೆ ರಂಗಸ್ಥಳವನ್ನು ನೀವು ಯಾರ ಹತ್ರ ರೆಡಿ ಮಾಡಿಸ್ತೀರಿ ಅವ್ರನ್ನ ಕರ್ಕೊಂಬರ್ರಿ ಅಂತ. ಅವ್ರಿಗೆ ಒಂದು ಕಲ್ಪನೆ ಬರುತ್ತಲ್ಲ, ಹಾಗಾಗಿ ಅವ್ರನ್ನೇ ಕರ್ಕೊಂಡೋಗಿ ಅದೇ ಆಕಾರದಲ್ಲಿ ಅದೇ ಏನೇನು ಬೇಕು ಎಲ್ಲ ಅದನ್ನು ನೋಡ್ಕೊಬಂದು ಅದೇ ಟೈಪ್ ಅದು ವಿಡಿಯೋ ಮಾಡ್ಕೊಬಂದು ನಾವು ಇಲ್ಲಿ ರೆಡಿ ಮಾಡಿದ್ವಿ. ಅದೀಗ ಭಾಳ ದೊಡ್ಡ ಈಗ ಕೊಂಡದ ಕುಳಿ ಅಂತವರು ನನ್ನ ರಂಗಸ್ಥಳದ ವೇಷ ಮಾಡಿದ್ರು. ಅದಕ್ಕೂ ಇನ್ನೂ ಗೋಡೆಯವರು ಇವರೆಲ್ಲರೂ ಕೇಶವ ಭಾಗವತರು ಪ್ರತಿಯೊಬ್ಬರು ರಂಗಸ್ಥಳದಲ್ಲಿ ರಂಗಸ್ಥಳ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಂಥರ ನನಗೆ ಮಾನಸಿಕವಾಗಿ ಭಾಳ ಸಮಾಧಾನ ಆಗುತ್ತೆ. ಈಗ ನೀವು ಮುಂಚೆ ಯಕ್ಷಗಾನ ವೇಷವನ್ನು ಹಾಕಿ ಯಕ್ಷಗಾನನ ಕುಣಿತಾ ಇದ್ದಿದ್ರಿ, ಈಗ ಪ್ರಸಾದನ ಕಲಾವಿದರ ಗುರ್ಸ್ಕೊಂಡಿದ್ರಿ. ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ಯಕ್ಷಗಾನ ವೇಷ ಹಾಕಿ ಕುಣಿಯೋದು ಹೆಚ್ಚು ಖುಷಿ ಕೊಡ್ತದ್ಯಾ ಅಥವಾ ಮುಖ್ಯ ಅನ್ನಿಸ್ತದ್ಯಾ ಅಥವಾ ಈ ಪ್ರಸಾದನ ಕಲೆ ಅಂದ್ರೆ ಏನು ರಂಗಸ್ಥಳದ ಹಿಂಬದಿಯ ಕೆಲಸ ಇರುತ್ತೆ ಪ್ರಸಾದನ ಕಲೆ, ಅದು ಖುಷಿ ಕೊಡ್ತದ್ಯಾ? ಈಗ ಪ್ರೇಕ್ಷಕರ ದೃಷ್ಟಿಯಿಂದ ಕಲಾವಿದರಿಗೆ ಆದ್ರೆ ಖುಷಿ ಕೊಡುತ್ತೆ. ಒಳ್ಳೆ ಕಲಾವಿದ ಹೇಳಿ ಬೆಂತಟ್ಟಿ ಪ್ರಸಿದ್ಧಿ ಸಿಗುತ್ತೆ, ಅವನಿಗೆ ಇದು ಮಾಡ್ತಾರೆ. ನಮ್ಗೆ ಏನಾಗಿದೆ ಕೇಳಿದ್ರೆ, ನಾವು ಪರದೆ ಹಿಂದೆ ಕೆಲಸ ಮಾಡೋದ್ರಿಂದ ನಮ್ಮನ್ನು ಭಾಳ ಜನ ಪ್ರೇಕ್ಷಕರು ಗುರುತಾನೆ ಮಾಡೋದಿಲ್ಲ. ಯಾರು ಬಂದ್ರು ಅವ್ರು ವೇಷ ಕಟ್ಟಿದ್ರು ಮನೆ ಹೋದ್ರು ಹಿಂಗೆ ಆಗತ್ತೆ. ಆದ್ರೆ ನನಗೆ ಹಂಗ ಅನ್ಸೋದಿಲ್ಲ. ನನಗೆ ಮಾನಸಿಕವಾಗಿ ಬಹಳ ನೆಮ್ಮದಿಯಿಂದ ಇರ್ತೀನಿ. ಯಾಕೆ ಕೇಳಿದ್ರೆ, ನಾನೊಬ್ಬ ಸುಸಂಸ್ಕೃತರ ಒಟ್ಟಿಗೆ ಒಂದು ರಾತ್ರಿಯನ್ನು ಕಳಿತೀನಿ. ಸುಸಂಸ್ಕೃತರ ಒಟ್ಟಿಗೆ ಒಂದು ರಾತ್ರಿಯನ್ನು ಕಳಿತೀನಿ ಅಂದ್ರೆ, ಅಲ್ಲಿ ಯಾರೇ ಕಲಾವಿದ ಬಂದ್ರು ಅವ ಮನೆ ಎಲ್ಲ ಇದನ್ನು ಮರ್ತುರ ಚೌಕಿಯಲ್ಲಿ ಇರ್ತದೆ, ಬಣ್ಣದ ಮನೆ ಇರ್ತಾನೆ. ಅಲ್ಲಿ ಏನು ಕೇಳಿದ್ರೆ ಯಕ್ಷಗಾನದ ಬಗ್ಗೆ, ವೇಷದ ಬಗ್ಗೆ, ಇನ್ನಿತರೆ ವಿಚಾರಗಳ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳನ್ನೇ ಮಾತಾಡ್ತಾರೆ. ನೋಡಿ, ಹಿರಿಯ ಕಲಾವಿದರು ಬಹಳ ಮಂದಿ ಸೇರಿರ್ತಾರೆ ಅಥವಾ ಅನುಭವಿಕರು ಬಂದಿರ್ತಾರೆ. ಜೊತೆಗೆ ಅದೇ ಒಂದು ಊರಲ್ಲಿ ಯಕ್ಷಗಾನ ಆಗ್ತಾ ಅಲ್ಲಿ ಹಿರಿಯರೆಲ್ಲ ಬಂದು ಯಾರ್ಯಾರು ಬಂದಾರೆ ನೋಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಹೋಗಿ ಹಿಂಗೆ. ಆವಾಗ ನಮ್ಗೆ ಅದು ಬಹಳ ಖುಷಿ ಕೊಡುತ್ತೆ. ನಮಗೂ ಇಂಥವ್ರ ಜೊತೆಗೆ ಒಂದು ಅವಕಾಶ ಸಿಗುತ್ತಲ್ಲ. ನಾವು ಬಣ್ಣಗಾರಿಕೆ ಇರ್ಬೋದು ಅಥವಾ ವೇಷಭೂಷಣ ಕೊಡೋರು ಇರ್ಬೋದು, ಆದ್ರೆ ಅವ್ರ ಜೊತೆಗೆ ಕಾಲ ಕಳೆಯುವ ಒಂದು ಒಳ್ಳೆ ಅವಕಾಶ ನಮ್ಗೆ ಈ ವೇಷಭೂಷಣ ಮಾಡಿಕೊಟ್ಟಿದೆ ಅನ್ನುವಂಥ ಸಮಾಧಾನ ಇರುತ್ತೆ. ಒಂದೇ ಒಂದು ಅಂದ್ರೆ, ವೇಷ ಮಾಡಿದವ್ರಿಗೆ ನಮ್ಗೆ ಇರೋದು ವ್ಯತ್ಯಾಸಗಳು ಇಷ್ಟೇ. ಅಲ್ಲಿ ಅವರಿಗೆ ಮುಂದ್ಗಡೆ ಕೂತ್ಕೊಂಡು ಕೈ ತಟ್ಟಿ ಚಪ್ಪಾಳೆ ಹೊಡೆದು ಸೀಟಿ ಹಾಕಿ ಇದು ಮಾಡ್ತಾರೆ. ನಮ್ಗೆ ಅದ್ಯಾರು ಏನು ಸಿಗಲ್ಲ. ಆದ್ರೆ ಮಾನಸಿಕ ನೆಮ್ಮದಿ ನಮ್ಗೆ ಒಂದು ರೀತಿ ಸಿಗುತ್ತೆ. ನಾವು ಒಳ್ಳೆ ವೇಷ ಮಾಡಿ ಇವತ್ತು ಕಳಿಸಿದೀವಿ, ಹಂಗಾಗಿ ಇವನಿಗೆ ಒಳ್ಳೆ ಇದು ಮಾಡಿದ, ಖುಷಿ ಆಯ್ತು ಅವನಿಗೆ, ಪ್ರೇಕ್ಷಕರಿಗೂ ಅನ್ನೋ ಸಮಾಧಾನವೂ ನಮ್ಗಿರುತ್ತೆ. ಜೊತೆಗೆ ಇಲ್ಲಿ ಒಳ್ಳೆಯವರ ಅನುಭವ, ಅಲ್ಲಿ ನೋಡೋರ ಪ್ರೇಕ್ಷಕರು ಇದರಲ್ಲಿ ಈ ಅವಕಾಶಗಳು ಸಿಗಲ್ಲ. ಈ ಅವಕಾಶಗಳು ಒಳ್ಳೆ ವಿಚಾರ ಹೇಳಿದ್ರೆ, ಒಳ್ಳೆ ಅವಕಾಶ ಇದು ಸಿಗೋದು ನಮ್ಗೆ ಬಣ್ಣದ ಮನೆಯಲ್ಲಿ. ಒಳ್ಳೆ ಅನುಭವ, ಒಳ್ಳೊಳ್ಳೆಯವರ ಸಂಪರ್ಕ ಸಿಗೋದು ಅಲ್ಲಿ ದಿವಸ ಒಂದೊಂದು ನಮಗೆ ಇವ್ರು ಸಿಗ್ತಾರೆ. ಅದಕ್ಕೆ ಮೂಲ ಕಾರಣ ಅಂದ್ರೆ ಪರಮೇಶ್ವರ ಹೆಗಡೆ ಐನ್ಬೇಲ್ ಅಂತ ನೀವು ಕೇಳಿರ್ಬೋದು. ಇಲ್ಲಿ ಐನ್ಬೇಲ್ ಗೋಳಿಮುಖಿ ಹತ್ರ, ಹೆಗ್ಗಾಣೆ ಹತ್ರ. ಅವರು ಶಿವಮೊಗ್ಗದಲ್ಲಿ ಶಾರದಾದೇವಿ ಅಂಧರ ಶಾಲೆ ಇದೆ. ಶಾರದಾದೇವಿ ಅವರು ಅಂಧರ ಶಾಲೆಯಲ್ಲಿ ಯಕ್ಷಗಾನ ಕಲಿಸಿದ್ದಾರೆ. ಭಾಗವತರು ಕಣ್ಣೇ ಕಾಣಿಸೋದಿಲ್ಲ ಮಕ್ಕಳಿಗೆ. ಅಂಥವ್ರಿಗೆ ಯಕ್ಷಗಾನ ಕಲಿಸಿ ನಮ್ಮ ದೇಶದ ಎಲ್ಲ ಕಡೆ ಅವರನ್ನು ವರ್ಷಕ್ಕೆ 4-5 ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗ್ತಾರೆ. ಅದಕ್ಕೆ ವೇಷಭೂಷಣ ನಾನೇ ಮಾಡೋದು. ಮತ್ತು ಆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರ ಸ್ಟೇಜಿಗೆ ಕಳಿಸೋದು, ಕರ್ಕೊಂಬರೋದು ಎಲ್ಲ ಮಾಡ್ತೀವಿ. ಹಾಗಾಗಿ ನಮ್ಗೆ ಏನಾಯ್ತು ಕೇಳಿದ್ರೆ, ಎಲ್ಲ ಕಡೆನೂ ಒಂದು ಇಲ್ಲಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಗೆ ಈ ವೇಷಭೂಷಣ ಮಾಡ್ಕೊಂಡಿದ್ಕೆ ಯಕ್ಷಗಾನದಿಂದಲೇ ಇಡೀ ದೇಶ ನೋಡ್ಲಿಕ್ಕೆ ಆಯ್ತು ಬಿಟ್ರೆ, ಇಲ್ಲ ಅಂತಂದ್ರೆ ನಾವು ಕಲಾವಿದಾಗಿದ್ದಿದ್ರೆ ಅದೆಲ್ಲ ಆಗ್ತಿರ್ಲಿಲ್ಲ. ಇಲ್ಲೇ ಕರ್ನಾಟಕದಲ್ಲೇ ಅಲ್ಲಿ ಇಲ್ಲಿ ಆಟ ವೇಷ ಮಾಡ್ಕೊಂತ ಇರ್ಬೇಕಾಗಿ ವೇಷಭೂಷಣ ಮಾಡಿದ್ರೆ ದೇಶ ನೋಡ್ಲಿಕ್ಕೆ ಆಯ್ತು. ಡೆಲ್ಲಿಗೆಲ್ಲ ಭಾಳ ಟೈಮು ಹೋಗಿ ನಾನು ಇದು ಮಾಡಿದೆ. ಹಾಗಾಗಿ ಅದು ನನಗೆ ಏನು ಕೊಟ್ಟಿದ್ದೇವೆ ಕೊಡ್ಲಿ ಅನ್ನೋಕ್ಕಿಂತ ಬಹಳ ಕೊಟ್ಟಿದೆ. ಇವತ್ತು ಇಲ್ಲಿಗೆ ಬಂದಿದ್ದೀನಿ, ನಿಮ್ಮ ವಿಶ್ವಂಬರ ಟಿವಿಯಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅನ್ನೋ ಕಾರಣ ಯಾರು? ನನ್ನ ವೇಷಭೂಷಣ ಅಲ್ಲವೇ? ಅದಿಲ್ಲ ಅಂತಾದ್ರೆ ನಾನು ಇಲ್ಲಿ ಬರ್ಲಿಕ್ಕೆ ಸಾಧ್ಯ, ನನ್ನ ಕರೆ ಆಗ್ತಿರ್ಲಿಲ್ಲ. ಸುಮ್ಮನೆ ಆಗೋದು ಮಾತು. ಈಗ MR ನಾಯ್ಕರು ಒಬ್ರು ಇದ್ದಾರೆ, ಅವ್ರು ಗುರುತ ಮಾಡ್ಕೊಂಡು ನಾನು ಕರೆದು ಒಂದು ಅವಕಾಶ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ.
ಸರಿಗ ನಮ್ಮ ಸಲುವಾಗಿ ಒಂದೆರಡು ಈಗ ವೇಷಭೂಷಣಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಕಿರು ಪರಿಚಯ ಮಾಡ್ಕೊಡ್ಬೋದಾ? ಖಂಡಿತ. ಹಾ. ಈಗ ಇದು ಕರ್ಣಪಾತ್ರ ಅಂತ. ಹಾ. ಇದು ಕಿವಿ ಹಿಂಗ್ ಬರುತ್ತೆ, ಕಿವಿ ಹತ್ರ. ಹೌದು. ಇದು ಕ್ಯಾದ್ಗೆ ಸರ್ ಅಂತ. ಈಗ ನನ್ಗೆ ಇದು ಕುತ್ತಿಗೆಯಿಂದ ಮೇಲ್ಗಡೆ ಇರೋದು ಮಾತ್ರ ಆಯ್ತಾ. ಇದು ಕ್ಯಾದ್ಗೆ ಸರ ಅಂತ ಬರುತ್ತೆ. ಇದು ಮುಂದಲ್ಲ, ಇದು ಮೊದಲೇ ಕಟ್ಕೋಬೇಕು. ಇದನ್ನ ಮುಂದಲ್ಲೇ ಕಟ್ಕೊಂಡು ಕರ್ಣಪಾತ್ರ ಕಟ್ಕೊಂಡು ಇದಕ್ಕೆ ಹಾಕುವ ಪೂರ್ವದಲ್ಲಿ ನಾವು ಕಿರೀಟನೋ ಅಥವಾ ಕ್ಯಾದ್ಗೆ ಮುಂದಿಲನೋ ಇಟ್ಕೊಂಡು ಇದೆ ಇದು ಹಾಕಿದ್ಮೇಲೆ ಮೇಲ್ಗಡೆ ನಮ್ದು ಸುತ್ತು, ಚೆಂಡು, ತಾವರೆ, ತುರಾಯಿ ಎಲ್ಲ ಬರ್ತದೆ. ಈ ಒಂದು ಕ್ಯಾದ್ಗೆ ಸರ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ಇದಕ್ಕೆ ಕನಿಷ್ಠ ಒಂದು 4 ದಿವಸ ಬೇಕು. ಇದು ಸಣ್ಣ ಕುಸುರಿ ವರ್ಕ್ ಆದ್ರಿಂದ ವಿಶೇಷವಾಗಿ ಇದಕ್ಕೆ ಹೊರತಾಕ್ಲಿಕ್ಕೆಲ್ಲ ಬರೋದಿಲ್ಲ, ಬಹಳ ಸ್ಮೂತ್ ವರ್ಕ್ ಮಾಡ್ಬೇಕಾ, ಹಂಗಾಗಿ ಒಂದು 4 ದಿವಸ ಬೇಕೇ ಬೇಕು. ಇಲ್ಲಿ ಗ್ಲಾಸ್ ಹಾಕ್ಬೇಕು, ಮತ್ತೆ ಈ ರೀತಿಯ ವುಡ್ಡಲ್ಲಿ ಈ ಟೈಪ್ ರೆಡಿ ಮಾಡ್ಕೊಂಡು ಇಲ್ಲಿ ಹೋಲ್ ಮಾಡಿ ಇಲ್ಲಿ ಗ್ಲಾಸ್ ಹಾಕ್ಬೇಕು, ಇಲ್ಲಿ 2 ಹೋಲ್ ಮಾಡಿ ಈ ದಾರ ಹಾಕ್ಬೇಕು. ಆವಾಗ ಇದು ಇಲ್ಲಿ ಮತ್ತೆ ಇದು ನೋಡಿ, ಇದು ಎಲ್ಲ ಪ್ಲಾಸ್ಟಿಕ್ ಮಣಿಯಿಂದ ಮಾಡಿ ಇದಕ್ಕೆ ಜೋಡಿಸ್ಬೇಕು. ಸಣ್ಣ ಹಿಡಿದು ಸಣ್ಣ ಬಹಳ ಸಣ್ಣ ಕೆಲಸ ಆಗುತ್ತೆ. ತುಂಬಾ ತಾಳ್ಮೆ ಬೇಕು. ಈ ಕೆಲಸ ಮಾಡ್ಲಿಕ್ಕೆ ಈಗ ಏನಾಗಿದೆ, ಇವರು ಬಂಗಾರದ ವರ್ಕ್ ಎಲ್ಲ ಮಾಡ್ತಾರಲ್ಲ, ಅವ್ರಂಗೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕೆಲಸ ಮಾಡ್ಬೇಕು, ಬಹಳ ತಾಳ್ಮೆ ಬೇಕು. ಇದನ್ನ ಈಗ ನಮ್ಮ ಮನೆಯವರು ಮಾಡ್ತಾರೆ. ಈ ಮರದ ವರ್ಕ್ ನಾನು ಮಾಡ್ಕೊಟ್ಬಿಟ್ರೆ ಇದಷ್ಟು ನಮ್ಮ ಮನೆಯವರು ಮಾಡ್ತಾರೆ. ಈಗ ನನ್ನ ಮಗನು ಕೆಲವಿಷ್ಟು ಮಾಡ್ಲಿಕ್ಕೆಲ್ಲ ಅಭ್ಯಾಸ ಮಾಡಿದ್ದಾನೆ. ಈ ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಇನ್ನೂ ಮುಂದುವರಿಲಿ, ಜನರಿಗೆ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಲಿ ಹೇಳೋ ದೃಷ್ಟಿಯಿಂದ ಅವನಿಗೆ ಪ್ರೋತ್ಸಾಹ ನೀಡಿದ್ರು. ಇವತ್ತು ಅವನು ತುಂಬಾ ಇದಕ್ಕೆ ಇನ್ವಾಲ್ವ್ ಆಗಿದ್ದ, ತುಂಬಾ ಕೆಲಸ ಮಾಡ್ತಾನೆ. ಹಾಗಾಗಿ ನಂಗೆ ಸ್ವಲ್ಪ ಅನುಕೂಲ ಆಗಿದೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ MR ನಾಯ್ಕ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಮಸ್ತೆ. ನಿಮ್ಮ ವಿಶ್ವಂಬರ ಟಿವಿಗೆ ನನ್ನ ಅನಂತ ಪ್ರಣಾಮಗಳು. ಯಾಕೆ ಅಂತಂದರೆ ನಮ್ಮ ಭಾಗದಲ್ಲಿ ಇಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮ್ಮಂಥ ಬಡ ಕಲಾವಿದರನ್ನು ಕರೆದು ಗುರುತಿಸುವಂತಹ ಒಂದು ಪ್ರಾಮಾಣಿಕವಾದಂತಹ ಸೇವೆ ಅನ್ಬೇಕು ನಿಮ್ಮದು. ಇದಕ್ಕೆ ನಾನು ನನ್ನ ನಮಸ್ಕಾರವನ್ನು ಅರ್ಪಿಸುವುದರ ಜೊತೆಗೆ ನಿಮ್ಮ ಟಿ ವಿ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗಲಿ, ಬಹಳ ಜನ ಕಲಾವಿದರು ಇದರಲ್ಲಿ ಬಂದು ನಿಮ್ಮ ಟಿ ವಿಯಲ್ಲಿ ತಮ್ಮ ಸಂದರ್ಶನವನ್ನು ನೀಡಲಿ. ಜೊತೆಗೆ ನಮಗೆ ಇದು ಹೊಸ್ತು ಈ ಶಿರ್ಸಿಯಲ್ಲೇ ಆಗಿದೆ ಅಂದರೆ ನನ್ನ ಮನೆಯಲ್ಲಿ ಆದಷ್ಟು ಖುಷಿಯಾಗಿದೆ ನನಗೆ ಇವತ್ತು. ಅಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಮಗೆ, ನಮ್ಮ ಟಿ ವಿಗೆ, ಮತ್ತು ನಿಮ್ಮ ಎಲ್ಲ ಇಲ್ಲಿ ಹಿರಿಯರಿಗೆ, ಆಮೇಲೆ ನಿಮ್ಮ ಎಲ್ಲ ಈ ವರ್ಕ್ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ನನ್ನ ಮಂಡಳಿಯ ಪರವಾಗಿ, ಎಲ್ಲ ಕಲಾವಿದರ ಪರವಾಗಿ ಅನಂತ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.